ಬಿ ಬಂದಾನ, ಸಿ ಬಂದ. ಏನು ಮಾಡ್ತಾನೆ, ಎ ಒಂದು ವಸ್ತು ಬಿಗೆ 20% ಲಾಭದೊಂದಿಗೆ ಮಾರುತ್ತಾನೆ. ಇವ ಬಿಗೆ ಎಷ್ಟು ಮಾಡ್ತಾನೆ ಅಂದ್ರೆ 20% ಲಾಭ, 20% ಪ್ರಾಫಿಟ್ ಮಾಡ್ತಾನೆ. ಆದ್ರೆ ಬಿ ಏನು ಮಾಡ್ತಾನೆ ಅಂದ್ರೆ ಮಾರುತ್ತಾನೆ, ಬಿ ಅದನ್ನು ಸಿಗೆ 20% ಲಾಭದೊಂದಿಗೆ ಮಾರುತ್ತಾನೆ. ಅವನು ಇದಕ್ಕೆ ಏನು ಮಾಡ್ತಾನೆ ಅಂದ್ರೆ 20% ಲಾಭದೊಂದಿಗೆ ಮಾರುತ್ತಾನೆ, ಲಾಭದೊಂದಿಗೆ ಮಾರುತ್ತಾನೆ. ಹಾಗಾದ್ರೆ ಸಿ ಏನು ಕೊಡ್ತಾನೆ ಅಂದ್ರೆ ಎಷ್ಟು, 360 ರೂಪಾಯಿ ಕೊಡ್ತಾನೆ. ತಿಳಿತಾ? ಅಂದ್ರೆ ನಮಗೆ ಏನು ಕೇಳೋಣ, ಎ ಯ ಕೊಂಡ ಬೆಲೆ ಎಷ್ಟು ಗೊತ್ತೇ, ಎ ಯ ಕೊಂಡ ಬೆಲೆ ಎಷ್ಟು ಗೊತ್ತೇ. ತಿಳಿತಾ ಕ್ವಶನ್? ಏನು ಎ ಎಷ್ಟು ಕೊಂಡನೋ ಗೊತ್ತಿಲ್ಲ ನನಗೆ. ಎ ಬಿಗೆ ಮಾಡ್ತಾನೆ ಎಷ್ಟು, 20% ಪ್ರಾಫಿಟ್ ಇದ್ದಾಗ. ಬಿ ಸಿ ಮಾಡ್ತಾನೆ 20% ಪ್ರಾಫಿಟ್ ಇದ್ದಾಗ. ಅಂದ್ರೆ ಸಿ ಎಷ್ಟು ಕೊಡ್ತಾನೆ ಅಂದ್ರೆ 360 ರೂಪಾಯಿ ಕೊಡ್ತಾನೆ. ಅಂದ್ರೆ ಎ ಯ ಕೊಂಡ ಬೆಲೆ ಎಷ್ಟು, ಎ ಕೊಂಡ ಬೆಲೆ ನಮ್ಗೆ ಗೊತ್ತಿಲ್ಲ. ಎಕ್ಸ್ ತಗೋರಿ, ಇಂಟು ಮಾಡ್ರಿ. 20% ಪ್ರಾಫಿಟ್ ಅಂದಿನಿ, ಪ್ರಾಫಿಟ್ ಅಂದ್ರೆ ಏನಂತ ಹೇಳಿ 20/100 ಇಂಟು ಪ್ಲಸ್ ಮಾಡ್ಕೊಳ್ಳಿ 120/100, ಇದು ಪ್ರಾಫಿಟ್ 120/100 ಆಯ್ತಾ. ಅದೇ ರೀತಿ ಮತ್ತೆ ಇಲ್ಲಿ 20% ಪ್ರಾಫಿಟ್ ಅಂದ್ರೆ ಇದು 120/100 ಆಯ್ತು, ಇಸ್ಕೊಲ್ ಟು 8 ಆಯ್ತು, 360 ರೂಪಾಯಿ ಆಯ್ತು. ಸರಿನಾ? ಇದೊಂದು ಜೀರೋ ತೆಗೀರಿ, ಇದೊಂದು ಜೀರೋ, ಈ ಜೀರೋ ಈ ಜೀರೋ ಆಯ್ತು. 12 ಒಂದೇ 12, 12 ಮೂರಲೆ 36, 3 ಒಂದಲೇ 3, 3 ನಾಲ್ಕಲೆ 12, 4 ಒಂದೇ 4 25, ಎಕ್ಸ್ ಇಸ್ಕೊಲ್ ಟು 250.